ಈಸಾಕನ ಕುರಿತಾಗಿ ಧ್ಯಾನಿಸುತ್ತಾ ಬರುತ್ತಾ ಇದ್ದೇವೆ ಅಲ್ಲವೇ? ಈಸಾಕ್ ಮತ್ತು ರೆಬೆಕ್ಕಳ ಕುರಿತಾಗಿ ಈಗ ಅವರ ಜೀವಿತದಿಂದಲೇ ಎರಡು ವಿಧವಾದಂತಹ ಪ್ರಾರ್ಥನೆಯನ್ನು ನಾನು ನಿಮಗೆ ತಿಳಿಸುತ್ತೇನೆ. ಮೊದಲನೆಯ ಕಾರ್ಯವನ್ನು ನೋಡಿರಿ. ಆದಿಕಾಂಡ 25ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ, ಆದಿಕಾಂಡ 25ನೇ ಅಧ್ಯಾಯ 21ನೇ ವಾಕ್ಯವನ್ನು ತೆಗೆಯಿರಿ ಪ್ರೀತಿಯ ದೇವರ ಮಕ್ಕಳೇ. ಪ್ಲೀಸ್ ಪೇಜನ್ನು ತಿರುಗಿಸಿರಿ. ಆ ವಾಕ್ಯವನ್ನು ನೋಡಿರಿ. ಆಕೆ ಬಂಜಿಯಾಗಿರಲಾಗಿ ಅವನು ಅಂದರೆ ಈಸಾಕನು ಆಕೆಗೋಸ್ಕರ ಅಂದರೆ ರೆಬೆಕ್ಕಳಿಗೋಸ್ಕರ ಯೆಹೋವನನ್ನು ಬೇಡಿಕೊಂಡನು. ಯೆಹೋವನು ಅವನ ವಿಜ್ಞಾಪನೆಯನ್ನು ಲಾಲಿಸುವುದರಿಂದ ರೆಬೆಕ್ಕಳು ಬಸುರಾದಳು. ತನ್ನ ಹೆಂಡತಿಗಾಗಿ ಈಸಾಕನು ವಿಜ್ಞಾಪನೆ ಮಾಡಿದ ದೇವರ ಬಳಿಯಲ್ಲಿ ಒಂದು ಕಾರ್ಯಕ್ಕೋಸ್ಕರವಾಗಿ ಒಂದು ವಿಜ್ಞಾಪನೆಯನ್ನು ಮಾಡಿರುವುದು ಎಂಬುದು ಏನೆಂದರೆ, ದೇವರೇ ಗರ್ಭವನ್ನು ಆಶೀರ್ವದಿಸು, ನಮ್ಮ ಸಂತತಿಯನ್ನು ಹೆಚ್ಚಿಸುವಂತೆ ಮಾಡು, ಒಂದು ಮಗುವಿನ ಭಾಗ್ಯವನ್ನು ಕೊಟ್ಟು ಆಶೀರ್ವದಿಸು. ಅದು ಒಂದು ವಿಜ್ಞಾಪನೆ. ನಮಗೊಂದು ಅಗತ್ಯ ಇದೆ, ಅದಕ್ಕಾಗಿ ವಿಜ್ಞಾಪನೆ ಮಾಡುವುದು. ಈಗ ನಿಮ್ಮ ಕುಟುಂಬದಲ್ಲಿ ಅನೇಕ ಅಗತ್ಯಗಳಿರಬಹುದು ಅಲ್ಲವೇ? ದೇವರೇ, ಮನೆ ಬಾಡಿಗೆ ಕಟ್ಟಬೇಕು, EMI ಕಟ್ಟಬೇಕು, ನಮಗೊಂದು ಸ್ವಂತ ಮನೆ ಕಟ್ಟಲ್ಪಡಬೇಕು, ನನಗೊಂದು ನಿರಂತರವಾದ ಕೆಲಸ ಬೇಕು, ನನ್ನ ಮಕ್ಕಳ ವಿವಾಹ ಕಾರ್ಯ ನಡೆಯಬೇಕು, ಈ ರೋಗ ನನ್ನನ್ನು ಬಿಟ್ಟು ತೊಲಗಿ ಸೌಖ್ಯ ಉಂಟಾಗಬೇಕು, ಈ ಅಗತ್ಯತೆಗಳು ಸಂಧಿಸಲ್ಪಡಬೇಕು, ಸಾಲದ ಸಮಸ್ಯೆ ನೀಗಬೇಕು, ನನ್ನ ಮಗನಿಗೆ ಮಗಳಿಗೆ ಕಾಲೇಜಿನಲ್ಲಿ ಒಳ್ಳೆಯ ಕಾಲೇಜಿನಲ್ಲಿ ಸ್ಥಳ ಸಿಗಬೇಕು ಅಂದ್ರೆ ಸೀಟ್ ಸಿಗಬೇಕು. ಈ ರೀತಿಯಾದ ಎಷ್ಟು ಅಗತ್ಯತೆಗಳು ನಮಗೆ ಇದೆ ಅಲ್ಲವೇ? ನಮ್ಮ ಕುಟುಂಬಕ್ಕೆ ಎಷ್ಟು ಅಗತ್ಯಗಳು ಇದೆ ಅದನ್ನ ದೇವರಿಗೆ ತಿಳಿಯಪಡಿಸಿರಿ. ಅದನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ ಅದೇ ವಿಜ್ಞಾಪನೆ ಮಾಡುವಂಥದ್ದು. ಅದು ವಿಜ್ಞಾಪನೆ ದೇವರನ್ನು ನೋಡಿ ಪ್ರಾರ್ಥಿಸುವುದು, ವಿಜ್ಞಾಪಿಸುವುದು, ನನಗೆ ಇದನ್ನು ಕೊಡಿ ಎಂಬುದಾಗಿ ದೇವರ ಬಳಿ ಕೇಳುವಂಥದ್ದು, ಮೊರೆ ಇಡುವಂಥದ್ದು. ಅವರು ಖಂಡಿತವಾಗಿ ನಮ್ಮ ಮೊರೆಗೆ ಸದುತ್ತರವನ್ನು ಕೊಟ್ಟೇ ಕೊಡುತ್ತಾರೆ. ಅದು ಒಂದು ವಿಜ್ಞಾಪನೆ. ಇನ್ನೊಂದು ಪ್ರಾರ್ಥನೆ ನೋಡಿರಿ. ಆದಿಕಾಂಡ 25ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ, ಆಕೆಯ ಗರ್ಭದಲ್ಲಿ ಶಿಶುಗಳು ಒಂದಾನೊಂದು ನೂಕಿಕೊಂಡಾಗ ಆಕೆಯು ಈಗಾದರೆ ನಾನು ಯಾಕೆ ಬದುಕಬೇಕು ಎಂದು ಹೇಳಿ ಇದರ ವಿಷಯದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸುವುದಕ್ಕೆ ಹೋದಳು. ರೆಬೆಕ್ಕಳು ಈ ಒಂದು ವಿಷಯಕ್ಕೋಸ್ಕರ ಯೆಹೋವನಲ್ಲಿ ಅಂದರೆ ದೇವರ ಬಳಿಯಲ್ಲಿ ವಿಚಾರಿಸುವುದಕ್ಕೆ ಹೋಗುತ್ತಾಳೆ. ಈಸಾಕನು ಕರ್ತರ ಬಳಿಯಲ್ಲಿ ಹೋಗಿ ಒಂದು ವಿಜ್ಞಾಪನೆಯನ್ನು ಹೇಳಿ ಬೇಡಿಕೊಳ್ಳುತ್ತಾ ಇದ್ದಾನೆ. ಆ ಪ್ರಾರ್ಥನೆ ಕೇಳಲ್ಪಟ್ಟಿತ್ತು. ದೇವರು ಪ್ರಾರ್ಥನೆಯನ್ನು ಕೇಳಿ ಒಂದು ಅದ್ಭುತ ಮಾಡಿಬಿಟ್ಟರು. ಈಗ ರೆಬೆಕ್ಕಳು ಕೂಡ ದೇವರ ಬಳಿಯಲ್ಲಿ ಹೋಗಿ ಒಂದು ಕಾರ್ಯದ ಬಗ್ಗೆ ವಿಚಾರಿಸಿದಳು ಎಂಬುದಾಗಿ ಬೈಬಲ್ನಲ್ಲಿ ಇದೆ. ಇಲ್ಲಿ ಅವಳು ವಿಜ್ಞಾಪನೆ ಹೇಳಲಿಲ್ಲ, ಬೇಡಿಕೆಯನ್ನ ಇಡಲಿಲ್ಲ, ನನ್ನ ಗರ್ಭವನ್ನು ಆಶೀರ್ವದಿಸಿರಿ ಎಂಬುದಾಗಿ ಕೇಳಲಿಲ್ಲ. ಆಗಲೇ ಗರ್ಭ ಆಶೀರ್ವದಿಸಲ್ಪಟ್ಟಿತ್ತು. ನನಗೆ ಸುಖ ಪ್ರಸವವನ್ನು ಕೊಡು ಎಂಬುದಾಗಿ ಪ್ರಾರ್ಥನೆ ಮಾಡಲಿಲ್ಲ. ನನ್ನ ಮಗುವನ್ನು ಆಶೀರ್ವದಿಸಿರಿ ಎಂಬುದಾಗಿ ವಿಜ್ಞಾಪನೆ ಮಾಡಲಿಲ್ಲ. ಅಥವಾ ನನ್ನ ಶರೀರ ಬಲಹೀನವಾಗಿ ಒಳ್ಳೆಯ ಸುಖ ಬಲವನ್ನು ಕೊಡಿರಿ ದೇವರೇ ಎಂಬುದಾಗಿ ಪ್ರಾರ್ಥಿಸಲಿಲ್ಲ. ಅವಳ ಗರ್ಭದಲ್ಲಿ ಒಂದು ಸಮಸ್ಯೆ, ಗರ್ಭದಲ್ಲಿ ಮಕ್ಕಳು ನೂಕಿಕೊಳ್ಳುತ್ತಾ ಇದ್ದಾರೆ. ಇದಕ್ಕೆ ಏನು ಕಾರಣ ಎಂಬುದಾಗಿ ಅರ್ಥವಾಗಲಿಲ್ಲ. ಈಗಾದರೆ ಹೇಗೋ ಏನು ನಡೆಯುತ್ತಾ ಇದೆ ನನ್ನ ಗರ್ಭದ ಒಳಗಡೆ, ಇದರ ಬಗ್ಗೆ ತಿಳಿದುಕೊಳ್ಳಬೇಕು. ಆಗ ದೇವರ ಬಳಿಯಲ್ಲಿ ಕುಳಿತು ತಿಳಿದುಕೊಳ್ಳುವುದಕ್ಕಾಗಿ ದೇವರ ಬಳಿಯಲ್ಲಿ ಹೋಗಿ ವಿಚಾರಿಸಿದಳು. ಇದನ್ನು ನೋಡುವುದಾದರೆ ಎರಡು ಕಾರ್ಯ ಇದೆ ಅಲ್ಲವೇ ಪ್ರಾರ್ಥಿಸುವುದರಲ್ಲಿ? ನಮ್ಮ ಜೀವಿತದಲ್ಲಿ ಇದು ತುಂಬಾ ಅವಶ್ಯ. ಚೆನ್ನಾಗಿ ಅರಿತುಕೊಳ್ಳಿರಿ ಪ್ರೀತಿಯ ದೇವರ ಮಕ್ಕಳೇ. ಪ್ರೇಯರ್ನಲ್ಲಿ ಎರಡು ಭಾಗಗಳು ಇರಬೇಕು. ಒಂದು ವಿಜ್ಞಾಪನೆಗಳು ಅಥವಾ ಬೇಡಿಕೆಗಳು, ಎರಡನೆಯದು ಆಲೋಚನೆ ಹೊಂದಿಕೊಳ್ಳುವಂಥದ್ದು. ಎರಡು ನಿಮ್ಮ ಪ್ರಾರ್ಥನಾ ಡೈರಿಯಲ್ಲಿ ಬರೆಯುವಂಥದ್ದು ಒಳ್ಳೆಯದು. ನಿಮ್ಮ ಕುಟುಂಬಕ್ಕೆ ಎಷ್ಟು ಕಾರ್ಯಗಳಲ್ಲಿ ಆಲೋಚನೆ ಅಗತ್ಯ, ನೀವು ಆ ರೀತಿಯಾಗಿ ಪ್ರಾರ್ಥನೆ ಮಾಡಿ ನೋಡಿರಿ. ದೇವರು ನಿಮ್ಮನ್ನು ಸುಂದರವಾಗಿ ಆಲೋಚನೆ ಕೊಟ್ಟು ನಡೆಸುವುದನ್ನು ನೀವು ನೋಡುತ್ತೀರಿ. ಪ್ರೀತಿಯ ದೇವರ ಮಕ್ಕಳೇ, ಪ್ರಾರ್ಥಿಸೋಣವೇ? ಸ್ವರ್ಗದ ತಂದೆಯೇ, ನಮಗೆ ರೆಬೆಕ್ಕ ಮತ್ತು ಈಸಾಕಳು ಯಾವ ರೀತಿ ಪ್ರಾರ್ಥಿಸಿದರು ಹಾಗೂ ವಿಜ್ಞಾಪನೆ ಮಾಡಿದರು, ಆಲೋಚನೆಯನ್ನು ಕೇಳಿದರು, ಅದರ ಬಗ್ಗೆ ನೀವು ಎರಡು ವಿಧವಾದ ಪ್ರಾರ್ಥನೆ ಅವಶ್ಯ ಕುಟುಂಬಕ್ಕೆ ಎಂದು ನಮಗೆ ತಿಳಿಸಿಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. ಈ ಒಂದು ವಾಕ್ಯವನ್ನು ಯಾರ್ಯಾರು ಕೇಳುತ್ತಾರೋ ಪ್ರಭುವೇ, ಅವರೆಲ್ಲರೂ ಆಶೀರ್ವದಿಸಲ್ಪಡಲಿ, ಅವರ ಜ್ಞಾನವನ್ನು ಹೆಚ್ಚಿಸಲಿ. ತಂದೆಯ ದೇವರೇ, ನೀವು ಹೇಳಿದ್ದೀರಾ ಜ್ಞಾನ ಜೇಮ್ಸ್ 1:5 ಯಾಕೋಬ 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನೀವು ಹೇಳಿದ್ದೀರಾ ಪ್ರಭುವೇ, ಯಾರಿಗೆ ಜ್ಞಾನ ಕಮ್ಮಿಯಾಗಿದೆಯೋ, ಜ್ಞಾನ ಇಲ್ಲವೋ ನನ್ನ ಬಳಿಯಲ್ಲಿ ಕೇಳಿಕೊಳ್ಳಲಿ, ನಾನು ಅಂಗಿಲ್ಲದೆ ನಿಮಗೆ ದೊರಕಿಸಿಕೊಡುವೆನು ಜ್ಞಾನವನ್ನು ಅಂತ ಕೇಳಿದ್ದೀರಾ ಪ್ರಭುವೇ.
ಅಪ್ಪ, ನಿಮ್ಮ ಬಳಿ ಕೇಳುತ್ತಾ ಇದ್ದೇವೆ, ಯಾರಿಗಾದರೂ ಜ್ಞಾನ ಕಮ್ಮಿಯಾಗಿದೆಯೋ ನಿಮ್ಮ ಬೈಬಲ್ನ ವಿಷಯದಲ್ಲಿ ನೀವು ಅವರಿಗೆಲ್ಲರಿಗೂ ನನಗೂ ಕೊಡಬೇಕಾಗಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ನೀವು ನಮ್ಮನ್ನು ಕೈ ಬಿಡುವುದಿಲ್ಲ ಎಂದು ಧರ್ಮೋಪದೇಶ ಕಾಂಡ 31:6 ವಾಕ್ಯದಲ್ಲಿ ಹೇಳಿದಿರಪ್ಪ. ನಿಮಗೆ ಸ್ತೋತ್ರ. ನೀವು ನಮ್ಮ ಜನರನ್ನು ಅಂದರೆ ನಿಮ್ಮ ಜನರನ್ನು ಪ್ರೀತಿಸುತ್ತಾರೆ ಎಂದು ಧರ್ಮೋಪದೇಶ ಕಾಂಡ 33:3 ನೀವು ಹೇಳಿದಿರ. ನೀವು ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುತ್ತಿರುವುದಕ್ಕಾಗಿ ಸ್ತೋತ್ರ ತಂದೆಯೇ. ನಾವು ಧನ್ಯರು, ನಮಗೆ ಶುಭವಿರುವುದು ಎಂದು ನೀವು ಹೇಳಿದಕ್ಕಾಗಿ ಸ್ತೋತ್ರ ತಂದೆಯೇ. ಕೀರ್ತನೆ 128:2 ವಾಕ್ಯದಲ್ಲಿ ನೀವು ಹೇಳಿದ ರೀತಿ ನಾವು ಧನ್ಯರು, ನಮಗೆ ಶುಭವಾಗುವುದು ಎಂದು ಆಶೀರ್ವದಿಸಿದಕ್ಕಾಗಿ ಸ್ತೋತ್ರ ಪ್ರಭುವೇ. ಬೆಳಕು ನಮ್ಮ ಮಾರ್ಗದಲ್ಲಿ ಪ್ರಕಾಶಿಸುವುದು ಎಂದು ಹೇಳಿದ ದೇವರ ನಿಮಗೆ ಸ್ತೋತ್ರ. ಜೋಬ್ 22:28 ವಾಕ್ಯದಲ್ಲಿ ನೀವು ಹೇಳಿದಿರ ತಂದೆಯೇ, ನಮ್ಮ ಮಾರ್ಗದಲ್ಲಿ ನಿಮ್ಮ ಪ್ರಕಾಶ, ನಿಮ್ಮ ಬೆಳಕು ಚೆಲ್ಲಿದಕ್ಕಾಗಿ ಹಾಗೂ ಪ್ರಕಾಶವನ್ನು ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. ಈ ಇಸ್ರೇಲ್ ಜನರು ಆ ಒಂದು ಅರಣ್ಯ ಪ್ರದೇಶದಲ್ಲಿ ಬರುವಾಗ ನೀವು ಪ್ರಕಾಶದಿಂದ ಅವರಿಗೆ ಅಗ್ನಿ ಅಭಿಷೇಕದಿಂದ ಅಗ್ನಿಯಾಗಿ ನೀವು ಮಾರ್ಪಟ್ಟು ಅವರಿಗೆ ದಾರಿ ತೋರಿಸಿದಿರೋ ಅದೇ ಪ್ರಕಾರ ನೀವು ಕೊಟ್ಟಂತ ಚಾನೆಲ್ ಜೀಸಸ್ ಇಸ್ ಅವರ್ ರಾಕ್, ಈ ಒಂದು ಚಾನೆಲ್ ಅಲ್ಲಿ ನೋಡುತ್ತಿರುವ ಆ ಎಲ್ಲ ಸಹೋದರಿ ಸಹೋದರರನ್ನು ಆಶೀರ್ವದಿಸಿ ನಿಮ್ಮ ಪ್ರೀತಿಯನ್ನು, ನೀವು ಯಾರನ್ನು ಕೂಡ ಕೈ ಬಿಡುವುದಿಲ್ಲ, ಎಲ್ಲರನ್ನು ಪ್ರೀತಿಸುವ ದೇವರು, ಎಲ್ಲರಿಗೆ ಶುಭವನ್ನು ಕೊಡುವಂತ ದೇವರು, ನಿಮ್ಮ ಬೆಳಕನ್ನು ಕೊಡುವ ದೇವರಾಗಿದ್ದೀರಾ ಪ್ರಭುವೇ. ಆ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ಆಶೀರ್ವದಿಸಿರಿ. ಅವರಿಗೆ ಬೇಕಾದದನ್ನು ನೀವು ಕೊಡಬೇಕಾಗಿ ಬೇಡಿಕೊಡ್ತೇನೆ. ಅದಕ್ಕಿಂತ ಇಂಪಾರ್ಟೆಂಟ್ ತಂದೆಯೇ, ಎಲ್ಲ ಮಕ್ಕಳು ನಿಮ್ಮ ಸನ್ನಿಧಾನದಲ್ಲಿ ಬರಬೇಕು, ನಿಮ್ಮ ಪ್ರೀತಿಯನ್ನು ಅರ್ಥಕೊಳ್ಳಬೇಕು, ಎಲ್ಲರ ಆತ್ಮ ನಿಮ್ಮ ರೀತಿಯ ಆಗಿರಬೇಕು ತಂದೆಯೇ. ಆಶೀರ್ವದಿಸಿರಿ ತಂದೆಯ ದೇವರೇ. ಅನುದಿನ ನಮ್ಮನ್ನು ಕಾಯುವ ದೇವರಿಗೆ ಸ್ತೋತ್ರ. ವಂದನೆ ದೇವ, ವಂದನೆ ಯೇಸುವೆ, ವಂದನೆ ರಾಜ, ಯೇಸು ರಾಜ. ನಮಗೆ ದಿನ ಪ್ರತಿ ಅನ್ನಪಾನವನ್ನು ಕೊಟ್ಟಿದ್ದೀರಾ, ನಿಮಗೆ ಸ್ತೋತ್ರ. ನಮಗೆ ಉಸಿರಿಗಾಗಿ ಗಾಳಿಯನ್ನು ಕೊಟ್ಟಂತ ದೇವರೇ ನಿಮಗೆ ಸ್ತೋತ್ರ. ಅದೇ ಪ್ರಕಾರ ನಿದ್ರೆಯಲ್ಲಿ, ಈ ಒಂದು ರಾತ್ರಿಯ ವೇಳೆಯಲ್ಲಿ ಹಾಗೂ ನಮ್ಮ ನಿದ್ರೆಯಲ್ಲಿ ನೀವು ನಮ್ಮನ್ನು ಕಾದಿರುವುದಕ್ಕಾಗಿ ಸ್ತೋತ್ರ ಪ್ರಭುವೇ. ನೀವು ಶಕ್ತಿಯನ್ನು ನೀಡಿ ನಮ್ಮನ್ನು ನಡೆಸುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಬಲದಿಂದ ನಮ್ಮನ್ನು ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ. ನಿಮ್ಮ ಜೀವವನ್ನು ನೀಡಿ ನಿಮ್ಮ ಪ್ರೇಮವನ್ನು ತೋರುತ್ತಿರುವ ದೇವರೇ ನಿಮಗೆ ಸ್ತೋತ್ರ. ನಮ್ಮೆಲ್ಲರ ಪಾಪವನ್ನು ಕ್ಷಮಿಸಿದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವೆ ರಾಜ, ನನ್ನ ತಂದೆಯೇ, ಮೈ ಡಿಯರ್ ಲವ್ಲಿ ಫ್ರೆಂಡ್, ಥ್ಯಾಂಕ್ ಯು ಜೀಸಸ್. I love you Jesus, in the name of Jesus. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್, ಆಮೇನ್.